ಜನ್ಮ ಜಯಂತಿ ದಿನಾಚರಣೆಯನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಮತ್ತು ಶ್ರೀ ಕೃಷ್ಣಾಂಜ ಸಾಹೇಬರು ಅಧ್ಯಕ್ಷತೆ ವಹಿಸಿ ಈ ಕಾರ್ಯಕ್ರಮ ನಡೆಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅರ್ಥಪೂರ್ಣವಾಗಿ ತಾಲೂಕು ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ನಮ್ಮ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರು ಚೆನ್ನಮ್ಮ ಜಯಂತಿಯ ಶುಭಾಶಯಗಳನ್ನು ತಿಳಿಸಲಿಕ್ಕೆ ನಾನು ಇಷ್ಟಪಡ್ತೀನಿ. ಈಗ ಕಿತ್ತೂರು ರಾಣಿ ಚೆನ್ನಮ್ಮ ನಮ್ಮೆಲ್ಲರಿಗೂ ಅಂದರೆ ಆ ಒಂದು ಹೋರಾಟದ ಮನೋಭಾವ, ವೀರತನ ಮತ್ತು ಅನ್ಯಾಯಕ್ಕೆ ವಿರುದ್ಧವಾಗಿ ಹೋರಾಡುವಂಥ ಶಕ್ತಿ ಎಲ್ಲದಕ್ಕೂ ನಮಗೆ ಮಾದರಿಯಾಗಿದೆ. ನೋಡಿ, ನಮ್ಮ ಭಾರತ ಸ್ವತಂತ್ರ ಪೂರ್ವದಲ್ಲಿ ಎಲ್ಲ ಒಂದು ಫ್ಯೂಡಲ್ ಸಿಸ್ಟಮ್ ಇತ್ತು. ಸ್ಮಾಲ್ ರಾಜ್ಯಗಳಿತ್ತು. ಅವಾಗ ಈಸ್ಟ್ ಇಂಡಿಯಾ ಕಂಪ್ನಿ ಅಂತ ಒಂದು ಬರುತ್ತೆ. ದೇ ಹ್ಯಾವ್ ಮೆನಿ ರೂಲ್ಸ್ ಬರ್ತದೆ. ಕಾಫ್ರಾನ್ ಲ್ಯಾಬ್ಸ್ ಅಂತ ಬರುತ್ತೆ, ಸಬ್ಸಿಡಿ ಅಲಯನ್ಸ್ ಅಂತ ಬರ್ತದೆ. ಓಕೆ, ಈ ಎಲ್ಲ ಒಂದು ವಿಧಾನಗಳಿಂದ ಅವರು ನಮ್ಮ ಭಾರತ ದೇಶದ ಮೇಲೆ ಹಿಡಿತವನ್ನು ಸಾಧಿಸಲು ಬಳಸತಕ್ಕಂಥ ಒಂದು ಸಾಧನಗಳಾಗಿವೆ. ಅದನ್ನ ಅನ್ಯಾಯ ಅಥವಾ ನಮ್ಮ ನೆಲದ ಮೇಲೆ ಯಾರೋ ಪರರು ಬಂದು ನಮಗೆ ಟ್ಯಾಕ್ಸ್ ಕಟ್ಟಿಸ್ಬೇಕು, ಅವರಿಗೆ ನಾವು ಟ್ಯಾಕ್ಸ್ ಕಟ್ಟಬೇಕು, ನಮ್ಮ ನೆಲದಲ್ಲಿ ನಾವು ಬೆಳೆದಂಥ ಒಂದು ಬೆಳೆಗೆ ಅಥವಾ ನಾವು ಉಪಯೋಗಿಸೋ ಒಂದು ಇದಕ್ಕೆ ನಾವು ಟ್ಯಾಕ್ಸ್ ಕಟ್ಟಬೇಕು ಅಂದರೆ ಒಪ್ಪೋದಿಲ್ಲ. ಎಲ್ಲ ಗೊತ್ತಿರ್ಬೋದು, ಈಸ್ಟ್ ಇಂಡಿಯಾ ಕಂಪ್ನಿ